ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರೆ. ಅವತ್ತಿನ ದಿನ ಏನಾಯ್ತು ಅಂತ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ನಿನ್ ಪ್ರಕಾರ ಅವ್ನು ಮಾಡಿದ್ ಸರಿ ಅಂತಾನ? ಅವತ್ತು ಅವನಿಂದನೂ ತಪ್ಪಾಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಪ್ಲೀಸ್ ಅದನ್ನೇ ದೊಡ್ಡದು ಮಾಡಿ ನನ್ನ ಅವನ್ನ ದೂರ ಮಾತ್ರ ಮಾಡಬೇಡಿ. ಯಾಕೆ ಈ ಮನೆಯಲ್ಲಿ ಬೇರೆ ಇನ್ಯಾರು ತಪ್ಪೇ ಮಾಡಿಲ್ವಾ? ಚಿಕ್ಕಮ್ಮ, ನಿಮ್ಮ ಮಗಳು ಇದುವರೆಗೂ ಏನು ತಪ್ಪೇ ಮಾಡಿಲ್ವಾ? ನನ್ನ ಮಗಳೇನ್ ಮಾಡಿದ್ಲು? ಇಡೀ ದಿನ ಯಾವ್ದೋ ಹುಡುಗ ನೆನೆಸ್ಕೊಂಡು ಅಳ್ತಾ ಜ್ವರ ಬರೆಸ್ಕೊಂಡಿದ್ನ ಮರ್ತ್ ಬಿಟ್ರಾ? ಅಚ್ಚೋ, ಮಾತು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಅಚ್ಚು, ಇದೊಂದು ವಿಚಾರದಲ್ಲಿ ದಯವಿಟ್ಟು ಹಠ ಮಾಡಬೇಡ. ನಮಗೂ ಸಾಕಾಗಿ ಹೋಗಿದೆ. ಅಪ್ಪಂಗೋಸ್ಕರನಾದ್ರೂ ಇನ್ನೊಬ್ಬ ಹುಡುಗನ ಮದುವೆ ಆಗಕ್ಕೆ ಒಪ್ಕೋ. ಚಿರು ಚಿರು ಕೇಳಿಸ್ಕೊ, ನಿಮ್ಮ ಅತ್ತಿನೇ ಹೇಳ್ತಿದ್ದಾರೆ ರಾಹುಲ್ ಬಂದಿದ್ದಂತೆ. ಹೇಳಿ, ಇವಾಗ ತಾನೇ ಹೇಳೋದಲ್ಲ, ಹೇಳಿ ರಾಹುಲ್ ಬಂದಿದ್ದ ಅಂತ. ಸಾಕು ನಿಲ್ಸಚ್ಚು. ಅವ್ನು ಯಾಕೆ ಇಲ್ಲಿಗೆ ಬರ್ತಾನೆ? ಇನ್ನು ಯಾಕೆ ಅವ್ನ ನೆನಪಲ್ಲಿದ್ಯಾ? ಅಲ್ಲ, ಅತ್ತಿಗೆ ಅವನೇ ಅವಮಾನ ಮಾಡಿದಾನಲ್ವಾ? ಅಂತದ್ರಲ್ಲಿ ಅತ್ತಿಗೆ ನೋಡಕ್ ಅವನ್ ಯಾಕೆ ಬರ್ತಾನೆ? ಚಾನ್ಸೇ ಇಲ್ಲ ಕಣೆ. ಅವನ ಬಗ್ಗೆ ನೀನ್ ಏನೇ ಹೇಳಿದ್ರು ಅವನ ಜೊತೆ ನಿನ್ ಮದ್ವೆ ನಡೆಯಲ್ಲ. ನಾವು ತೋರಿಸಿದ ಹುಡುಗನೇ ನಿನ್ ಮದ್ವೆ ಆಗ್ಬೇಕು. ಅರ್ಚನಾ, ನಾಳೆ ನಿನ್ನ ನೋಡೋದಕ್ಕೆ ಹುಡುಗನ ಮನೆ ಕಡೆಯವ್ರು ಬರ್ತಾ ಇದ್ದಾರೆ. ಹುಡುಗ ಮತ್ತು ಅವನ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲದನ್ನೂ ನಿನಗೆ ಶೇರ್ ಮಾಡಿದ್ದೀನಿ, ನೋಡ್ಬಿಡು. ಕಂಡೀಷನ್ ಅರ್ಥ ಮಾಡಿಕೊಂಡು ನೀವೇ ಅಚ್ಚು ಮದುವೆ ಇನಿಷಿಯೇಟಿವ್ ತೊಗೊಂಡ್ರಲ್ಲ, ಥ್ಯಾಂಕ್ಸ್. ಅದಕ್ಕೆ ಅರ್ಚನೂ ನನಗೆ ಮಗಳಿದ್ದಾಗಲ್ವಾ, ಪಾಪ ಅವಳ ಮದುವೆ ಜವಾಬ್ದಾರಿನ ನಾನೇ ತಗೋಬೇಕು.